ರಂಗದೊಳಗ ನಾನು ಅಖಂಡ ಸರ್ವಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಚೇತನ ವಸ್ತು ನಾನಿದ್ದೇನೆ ಅನ್ನೋ ಸ್ಮರಣೆ ಇರ್ಬೇಕು. ಹೇಳು ಮುಂದೆ ಆಟ ಇದ್ರ ಬಲೇರೆ ಬಲೇರೆ ಅಂತ ಅಂದ ಕೂಡಲೇ ಪ್ರೋತ್ಸಾಹ ಮಾಡಿಕೊಡ್ರ ಏನ್ ಸುಟಿ ನಿಂದಿಗೆ ಯಾಕಾಗಿರ್ಬೇಕು? ಒಂದನೇಕೆ ತನು ಉಬ್ಬಿಕದೆ ಹಿಂದಕ್ಕೆ ನಿಂದೇಕೆ ಸಂಕಲ್ಪವಾಗದೆ ಬಂದ ಒಂದನೆ ನಿಂದೆ ಶ್ರುತಿಗಳು ಏಕವೆಂದರಿದು ಕೊಂದು ಕೊಲೆಗಳು ಮರೆದು ಮೈದೊರೆ ಸಂದು ಸಾಂದ ಉಸುರಿದಿ ಗಂಡ ಸುಡು ಪರಿಮಳವು ತೋರ್ಪುದು ನಂದಿ ಉಂಗರ ನೀನು ಧರಿಸ ಈ ಬಸವ ಕೇಳೆ ಅಂದ. ನಂದಿ ಅಂದ್ರೆ ಮುಮುಕ್ಷು, ಅಂತಃಕರಣ ಪರಿಶುದ್ಧ ಉಳ್ಳವನಿಗೆ ನಂದಿ ಅಂತಾರೆ. ದೇವತೆಗಳಂದ್ರೆ ಅಂತಃಕರಣಗಳು, ಶುದ್ಧವಾದ ಅಂತಃಕರಣ ದೇವತೆಗಳು. ಶಾಸ್ತ್ರದಾಗ ಅತಳ ವಿತಳ ಸುತಳ ಪಾತಾಳ ತಳ ತಳ ಇವು ಈ ಇಷ್ಟು ಲೋಕಗಳಂತ ಹೇಳ್ತಾರ. ಮತ್ತೆ ಅದು ಕಲಿಯೋ ಆಸಕ್ತಿ ಇದ್ದಾಗ ಅವ್ನು ಹೇಳ್ತಾರ. ಲೆಕ್ಕಾಚಾರ ನೋಡಿದ್ರೆ 10 ಇಂದ್ರಿಯಗಳು, 14 ಲೋಕಗಳು ಯಾವಂದ್ರೆ 10 ಇಂದ್ರಿಯಗಳು, 4 ಅಂತಃಕರಣಗಳು, ಇವೇ ಲೋಕ. ಇವುಗಳ ಬಡದಾಟ ಸಾಣದೈತ್ಯ. ಅಂತಃಕರಣ 4 ಇದ್ರು ಗರ್ಭದಾಗ ಜನನ ಆದ್ಲಿಂದ ಅಜ್ಞಾನವನ್ನು ತೋರಿಸ್ಕೊಂಡು ಎಷ್ಟೇ ಪ್ರಯತ್ನ ಮಾಡಿದ್ರು ಕಲುಷಿತ ಹಾಕೊಂತ ಹೋಗ್ತತಿ ಅಂತಃಕರಣ, ಹೊರತಾಗಿ ಶುದ್ಧ ಆಗವಲ್ದು. ಸದ್ಗುರುನಾಥ ಶುದ್ಧ ಅಂತಃಕರಣ ಉಳ್ಳವನು. ತಾನು ಅಖಂಡನಾಗಿ ಆನಂದವನ್ನು ಅನುಭವಿಸಿರ್ತಕ್ಕಂಥ ಆ ಸದ್ಗುರು ನನ್ನ ಸ್ವರೂಪಗಳೇ ಇವ್ರ ಅಂತ ಭಾವ ಇಟ್ಕೊಂಡು ಭೇದ ಇಲ್ಲದೆ ಮೇಲು ಕೇಳು ನೋಡದೆ ಸಮಾನವಾಗಿ ಜ್ಞಾನವನ್ನು ಹಂಚತಕ್ಕಂಥವನೇನದಲ್ಲ ಅವನು ಶ್ರೋತ್ರಿಯ ಬ್ರಹ್ಮನಿಷ್ಠ. ಶ್ರೋತ್ರಿಯ ಅಂದ್ರ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ ಇವೆಲ್ಲವನ್ನು ಅರಿದು ಕುಡ್ದಿರ್ತಕ್ಕಂಥವ್ನು ಅಂತ. ಅದ ಜ್ಞಾನ ಆಗಿರ್ಬೇಕ. ವೇದ 4 ಮಾಡಿದ್ರೆ ವೇದವ್ಯಾಸರು ಒಬ್ಬವನಿಗೆ ಜೀವನ 100 ವರ್ಷದಾಗಿ ಅಧ್ಯಯನ ಮಾಡಕ್ ಆಗುದಿಲ್ಲ ಅಂತ ಹೇಳಿ 4 ಪೀಠಗಳನ್ನು ಮಾಡಿದ್ರು. ಆ ಪೀಠದವ್ರು ಆಯಾ ಆ ವೇದದ ವಿಚಾರನೆ ತಿಳಿಸ್ತಾರ. ಋಗ್ವೇದ ಒಂದಿತ್ತು, ಮೊದಲು ಋಗ್ವೇದ ಇತ್ತಂತೆ. ಅದ್ರಾಗ 4 ಭಾಗ ಮಾಡ್ಯಾರ, ವಿಸ್ತಾರ ಮಾಡಿ 48. ಅದು ಒಂದು ಮುಗಿಬೇಕಾರ, ಅದ್ ಬಾಯಾಟ ಆಗ್ಬೇಕಾರ, ಅದ್ರ ಅನುಭವ ತಿಳ್ಕೊಬೇಕಾರ 48 ವರ್ಷ ಬೇಕಂತ. 48 ವರ್ಷ ನಾವು ಆ ವೇದ ವಾಕ್ಯನ ನಮ್ಮ ಮರ್ವಕಾವು. ತತ್ವಂ ಅಸಿ ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಂ ಬ್ರಹ್ಮ, ಇವ್ ಗಟ್ಟಿಯಾಗಿರ್ತಾವ. ಇವನ್ನ ಇಟ್ಟು ಹೇಳ್ಕೊಂತ ಹೋಗ್ಬೋದು. ಪ್ರಜ್ಞಾನ ಬ್ರಹ್ಮ ಅಂದ್ರೇನು? ಪ್ರಜ್ಞೆ ಅಂದ್ರೇನು? ಮತ್ತೆ ಹೇಳಕ್ ಬರಲ್ಲ. ನನ್ನ ಗುರುಗಳು ಅಂತ ಹಾಕೊಳ್ಬೇಕು. ಅವ್ರಿಗೆ ಹೇಳ್ತಾರ ಇಂಥವ್ರು ಕೂಡ ಏನು ಮಾತಾಡದಪ್ಪ ಅಂತ ಸುಮ್ಮನೆ ಎದ್ದು ಬಿಡ್ತಾರ ಅಷ್ಟೇ. ಅದು ಮೌನ ಏನೈತಲ್ಲ ಸಮ್ಮತಿ ಲಕ್ಷಣ ಅಂತ ಹೇಳಿ ಕಡೆಗೆ ಎಲ್ಲಾ ಸದ್ಗುರುಗಳ ಪಾದಕ್ಕೆ ಶರಣು ಶರಣಾರ್ಥಿ. ನೋಡ್ಬೇಕು ಅವು ಎಷ್ಟು ಬರ್ತಾವ. ಏನೇನು ಆಗತ್ತೆ ಅಂದ್ರ ಅರ್ಥಿ ಅಂದ್ರೇನು? ಏನು ಇಲ್ದವ. ಶರಣು ಅಂದ್ರೇನು? ವಿಷಯ ಆಮೇಲೆ ಅನಿತ್ಯದಿಂದ ದೂರ ಆದವ, ಯಾವುದೇ ಸಂಘ ಇಲ್ಲದಂಥದ್ದು ಶರಣು. ಅರ್ಥಿ ಶರಣ
ಶರಣ ಅಂತಂತಂದ್ರೆ ತ್ಯಾಗ, ಭೋಗದಿಂದ ತ್ಯಾಗ, ವಿಷಯಗಳಿಂದ ತ್ಯಾಗ, ಇಹ ಪರಭೋಗ ತ್ಯಾಗ. ಅರ್ಥ ಏನು ಏನು ಇಲ್ಲವ ಯಾರು ನೇತಿ ನೇತಿ ಇತಿ ವಾಕ್ಯ ತೆಗೆದಿಡಕ್ ಬರ್ಲಾರ್ದು ಯಾವ್ದೈತಿ? ಅದೇ ನಾನು, ಅದೇ ನಿರಾಕಾರ ವಸ್ತು. ಅರ್ಥಿ ಅಂದ್ರ ಅವರು ಅರ್ಥಿ, ಅರ್ಥಾರ್ಥಿ, ಜಿಜ್ಞಾಸಿ, ಜ್ಞಾನಿ ಅಂತ 4 ಭಾಗ ಮಾಡಿದ್ರು. ಸಿದ್ಧಾರೂಢ ಪುರಾಣದೊಳಗೆ 1ನೇ ಅಧ್ಯಾಯ ಏನೈತಲ್ಲ ಅದಷ್ಟನ ಇಡೀ ಪುರಾಣ ಮುಗಿಯಲಿ ತನ ಅದು ಮುಗಿದಿಲ್ಲ, ಇದು ಮುಗಿದೇ ಇಲ್ಲ. 12ನೇ ಅಧ್ಯಾಯ ತನ ಅಧ್ಯಾತ್ಮ ಚಿಂತನೆ ಹೇಳ್ಕೊಂಡು ಪಂಚೀಕರಣ ಹೇಳ್ಕೊಂಡು ಹೋಗ್ಯಾರ. ಅಲ್ಲಿಂದ ಜ್ಞಾನ ಲಕ್ಷ್ಯ ವಾಚ್ಯ ತಿಳಿಸ್ಕೊಂತ ಹೋಗ್ಯಾರ. ನಾವು ಸಿದ್ಧಾರೂಢಪ್ಪರು ಮಂಗಳಾರತಿ ಹೇಳ್ತೀವಿ, ಸಿದ್ಧಾರೂಢಪ್ಪನ ಗುಣದಾನ ಮಾಡ್ತೀವಿ. ಅವ್ರು ಹೆಂಗ ನಡೆದ್ರು, ನಾವ್ ಹೆಂಗ್ ಮಾಡಕತ್ತಿ, ಏನ್ ನಡೆಯಕತ್ತೀವಿ ಇಲ್ಲ. ಅವು ಜೇಕಾರ ಹಾಕಿಬಿಡುದು ಅಷ್ಟೇ, ನಾಮಸ್ಮರಣೆ ಮಾಡೋರು ನಾವು. ಅವರು ಸಾಧನ ಚತುಷ್ಟಯ ಸಂಪನ್ನತ್ವ ಬಾಲ್ ಹೇಳಿಲ್ಲ, ನಡೆದು ತೋರಿಸಿದ್ರು. ಗಜದಂಡ ಸ್ವಾಮಿಗಳ ಗುರುಗಳಲ್ಲಿ 12 ವರ್ಷ ಸೇವಾ ಮಾಡಿದ್ರು. ನಾವ್ ಯಾಕೆ ಗುರುಗಳು ಸೇವಾ ಮಾಡಿವಪ್ಪ, ಎಲ್ಲರೂ ಗುರುಗಳ ಅಂತ. ಅವಾಗ ಯುವ ಗುರುಗಳು ಅಂದ್ರೆ ಇವ್ರಿಗೆ ಅವ್ರ ಗುರುಗಳು ಅನ್ನೋದು. ಇದೊಂದು ನಾಟಕನ ಇದು ಪಾತ್ರದಾಗತ್ತ. ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ತಿಳಿಸ್ತಕ್ಕಂಥವನು, ಸ್ವರೂಪ ಜ್ಞಾನವನ್ನು ತಿಳಿಸ್ತಕ್ಕಂಥವನು, ಬ್ರಹ್ಮದ ನಿಜ ಸ್ಥಿತಿಯ ಚೇತನ ವಸ್ತುವಿನ ಜ್ಞಾನವನ್ನ ಅನುಭವಿಸಿ ತಿಳಿಸ್ತಕ್ಕಂಥವನಿಗೆ ಗುರು ಅಂತಾರೆ. ಈ ಗುರುಪೂರ್ಣೆ ಅಂತ ಬರ್ತೈತಿ. ಗುರುಪೂರ್ಣಿಮೆ ಅಂದ್ರೆ ಏನು? ಅವತ್ತಿನ ದಿವ್ಸ ಗುರುಗಳು ಫೋಟೋ ಇಟ್ಟು ಪೂಜೆ ಮಾಡಿ ಅವ್ರಿಗೆ ದಾಳಪ್ಪನ ಕೊಟ್ಟು ಕೈ ಮುಗಿದ್ಬಿಡು. ಅಲ್ಲ ಅದ ಗುರು. ಅವತ್ತ ಕತ್ತಲ ಇಲ್ಲ, ಹಗಲಿ ಸೂರ್ಯ ಇರ್ತಾನ, ರಾತ್ರಿ ಚಂದ್ರ ಇರ್ತಾನ. ಹಂಗ ಆ ರೂ ಸದಾವ ಕಾಲದಲ್ಲಿ ರೂ ಆಗಿರ್ತಕ್ಕಂಥವನಿಗೆ ಗುರು ಅಂದಾರ. ಅದಕ್ಕೆ ಪೂರ್ಣಮೆ. ನಾವೇನ್ ಮಾಡ್ತೀವಿ, ವ್ಯಾಸರು ಹುಟ್ಟಿದ ದಿನ, ವೇದ ವ್ಯಾಸರು ವಿಭಜನೆ ಮಾಡಿದ ದಿನ ಬುದ್ಧ ಪೂರ್ಣಿಮೆ ಅಂತಾರೆ, ಅವತ್ತು ಅವನು ಹುಟ್ಟಿದ್ದು. ಹಾಗಲ್ಲ, ಅದು ಯಾವಾಗಲೂ ಅಜ್ಞಾನ ಸುಳಿಬಾರ್ದದು. ಅದಕ್ಕೆ ಪೂರ್ಣಿಮೆ ಅಂತಾರ. ನಮ್ ವೃತ್ತಿ ಎಲ್ಲ ಹೊರಗದವ್ ತಂದೆ, ಹೊರಗ ಹಾರಾಡ್ತಾವಪ್ಪ. ಆಚರಣೆ ಮಾಡೋದು, ಗುರುಗಳು ಧ್ಯಾನ ಮಾಡೋದು, ಸದ್ಗುರುವಿನ ಒಂದಿಟ್ಟು ವಚನ ಧ್ಯಾನ ಮಾಡಿ ಆ ಗುರುವಿಗೆ ಒಂದಿಟ್ಟು ಕಾಣಿಕೆ ಕೊಟ್ಟು ಅವು ಅವು ಏನ್ ಮಾಡ್ತಾವ ಬಿಡ್ತಾವ, ಇರ್ಲಿ ಅವು ನಮಗ ಮಾಡ್ತಾವ. ಅವ್ರಿಗೇನು ಸಹಸ್ರ ಮಕ್ಕಳ ಸಂಸಾರ. ನಮಗ ಒಂದು ಕುಟುಂಬದಾಗ 2 ಮಕ್ಕಳು 8 ಮಂದಿ ಇರ್ಬೋದು, ಹುಡ್ರು ಮಕ್ಕಳು ಎಲ್ಲ ಸೇರಿ ಅವ್ರಿಗೆ ಇಡೀ ಬ್ರಹ್ಮಾಂಡದ ಕುಟುಂಬ, ಎಲ್ಲರೂ ಅವ್ರ ಮಕ್ಕಳೇ. ಅಂದ್ರೆ ಯಾವುದೊಂದು ಇದನ್ ಮಾಡಕ್ ಬರುದಿಲ್ಲ. ಎಲ್ಲರಲ್ಲಿ ನಾನ ಇದ್ದಾಗ ಯಾರನ್ನ ಭೇದ ಮಾಡ್ತೇಪ್ಪ ಯಪ್ಪ ತಂದೆ. ಅವ್ರ ಹಾಗೆ ಇವ್ರು ಹೇಗಂದ್ರೆ ನೀ ಹೇಗ ನೋಡು, ಯಾರು ತಗೊಂಡು ಏನ್ ಮಾಡ್ತ, ನೀ ಹೆಂಗದಿ, ನೀ ಏನ್ ತಿಳಿದಿ, ಏನ್ ಮಾತಾಡ್ತಿ, ಏನ್ ತಿಳಿಸ್ತಿ ಸಮಾಜಕ್ಕ. ಅದ್ರ ಅರ್ಥ ಇಲ್ಲ. ಆದ್ರೆ ಗುರು ಕೊಟ್ಟನಲ್ಲ, ಗುರುವಿಗೆ ಒಪ್ಪಿಸೋದು ಜ್ಞಾನನ. ಗುರು ಕೊಟ್ಟಂತ ಜ್ಞಾನನ ಗುರುವಿನ ಪಾಲನೆ ಅರ್ಪಣೆ ಮಾಡುದು. ಈ ದೇಹ ಬಂಧಕ್ಕಾಗಿ ಅನ್ಯಾಕ್ ಇಟ್ಕೊಂಡು ಹೋಗ್ಬೇಕು ಮತ್ತೆ. ಅದು ಶಾಸ್ತ್ರ ವಾಸನೆದೊಳಗ ಸೇರ್ತೈತಿ. ಅದಕ್ಕೆ ನಮ್ಮ ಗುರುಗಳು, ಚಂದ್ರ ಗುರುಗಳು, ಈ ದಾಸಬೋಧೆ ಅಂತಕ್ಕಂಥ ಗ್ರಂಥವನ್ನ ಸ್ವಾನುಭವಕ್ಕೆ ಅಳವಡಿಸಿ ಹೇಳ್ತಾರಲ್ಲ, ಅದು ಆನಂದ ಆಕತ್ ನೋಡ್ರಿ. ನಮ್ಗೆ ಸ್ವಾನುಭವಕ್ಕೆ ಅನುಭವಿಸ್ಕೊಂಡು ಹೇಳ್ತಾರ ಅದನ್ನ.
ಎಂಥವ್ರಿಗೂ ತಿಳಿಬೇಕದು. ಏನೋ ಒಂದು ಗುರುಗಳು ಅಂತೇಳಿ ಒಂದು 25 ಮಾರ್ಕ್ಸ್ ಕೊಡ್ಬೋದು ಇವ್ರಿಗೆ. ಆದ್ರೂ ಬೋಗೈತಲ್ಲ, ಅದನ್ನ ಯಾರನ್ನೂ ಬಿಡುಗಲ್ಲ. ಅದು ಶರೀರಕ್ಕೆ ಐತದ, ನನಗೆಲ್ಲ. ಅಖಂಡ ಜ್ಞಾನಿಗಳಾಗಿರ್ತಕ್ಕಂಥವ್ರು ದೇಹದ ಬಡತನ ಬಂದತ್ತಲ್ರಿ, ಎಷ್ಟು ಕಷ್ಟ ನಂಗೆ ಗೊತ್ತೇ ಇಲ್ಲ ಯಾವ ಬಂದಿತ್ತದು ಅಂತಾರ ಮಹಾತ್ಮರು. ಏನ್ ಆಕತ್ತದ ನಮ್ಮ ಒಳ್ಳೇದಕ್ಕ ಅಂತ ತಿಳ್ಕೊಂಡು ಹೋಗಿರ್ತಾರ ಅವ್ರು. ಒಂದ್ ಇರಿಬು ಕಡ್ದು ತಡೆಯಕ್ಕಾಗಲ್ಲ ನಮಗ. ಒಬ್ಬ ಮನುಷ್ಯ ಏನಾರ ಒಂದು ಚಂದ್ರು ಹಾಗೆ ಹೇಗೆ ಅಂದ್ಬಿಟ್ರಂದ್ರ ಊರಿನ ಬೀಳ್ತತಿ. ಅಲ್ಲಿ ಮಾತಾಡೋ ನಾನೋ ಜ್ಞಾನನ ಬರುವುದಿಲ್ಲ ನಮಗೆ. ಏನ್ ಬಿಟ್ಟು ನಾವು ಶಾಸ್ತ್ರ ಕೇಳ್ತೀವಲ್ಲ, ಆ ಜ್ಞಾನ ಮಳಿಕ್ ಒಳಿಲಿ ಅಂತನ ಸತ್ಸಂಗದಲ್ಲಿ ಇರ್ಲೇಬೇಕು. ಏನ್ ತಿಳಿಲಿ ಬಿಡ್ಲಿ, ಅನುಭವಕ್ಕೆ ಒಂದ ಬರ್ತದ. ಅಲ್ಲಿ ಆ ಗುರು ಆಗಿರ್ತಕ್ಕಂಥವನು ಬೀಜ ಬಿತ್ತನ, ಅಲ್ಲಿ ಜ್ಞಾನದ ಬೀಜ, ಈ ಪ್ರಪಂಚಕ ವಿಷಯಗಳ ಬೀಜ. ಜ್ಞಾನಕ್ಕ ಗುರು ವಾಕ್ಯವೇ ಬೀಜ. ಅನುಭವ ಆಗ್ಲಿ ಬಿಡ್ಲಿ, ಬೀಜ ಹಾಕ್ತಿರ್ತಾನವ, ಅದ ಅಲ್ಲಿ ಮೊಳಕೆ ಹಾಗೆ ಆಗ್ಬೇಕದು. ಬೀಜ ಹಾಕಿದ್ಮೇಲೆ ಆಕತಿ. ಹಂಗ ಈ ಸತ್ಸಂಗವನ್ನು ಬಿಡ್ಲೇಬಾರ್ದು, ಯಾರೇನಾಗ್ಲಿ. ನಾವ್ ಅನ್ಸ್ಕೊಂಡಂತಕ ಈ ಜಗತ್ತಿಲ್ಲ ಇಲ್ಲ. ನಮ್ ಜೀವನದೊಳಗ ನಾವ್ ಅನ್ಸ್ಕೊಂಡದ್ ನಡೀದಿಲ್ಲ. ನಡೆಯಂಗ್ ನಡೆದದು ಎಲ್ಲದೂ ಆಟ. ಹಂಗಾಗಿ ಅಖಂಡ ಚೇತನ ವಸ್ತುವಿನಿಂದ ಅದರ ಸತ್ತಾದಲ್ಲಿ, ಅದರ ಸನ್ನಿಧಾನದಲ್ಲಿ ಇದೆಲ್ಲ ಬೆಳಗಾಕತ್ತೈತಿ. ಅದೇ ನಾನು ಈಗ ಮಾತಾಡ್ತೀನಲ್ಲ, ಉಪಾಧಿಯನ್ನು ಕೂಡಿ ಅಷ್ಟ. ಮತ್ತೇನಾಯ್ತಲ್ಲ, ಉಪಾಧಿ ತೆಗೆದುಕೊಂಡಿಲ್ಲ ಅಂದ್ರೆ ಮಾತಾಡೋದು ಬಿಟ್ಟೆ ನೀ ಭ್ರಮಣ ತಿಳಿದು ಮತ್ತೆ ಗೂಗಿನಾಗ ಕೂತಾವ್. ನಾವು ಮಾತಾಡ್ತೀವಿ, ಅವ್ರು ನೀವು ಸುಮ್ನೆ ನಾವು ಈಗ ಅವ್ರು ಮಾತಾಡೋ ನಾವು ಸುಮ್ನೆ ಕೂತು ಬ್ರಹ್ಮ ಅಲ್ಲ. ನಾವು ಬ್ರಹ್ಮ ಸ್ವರೂಪರೇ. ಸ್ವರೂಪರೇ ಅಂತ ಯಾಕೆ ಅನ್ಬೇಕಾಗೈತಿ ಅಂದ್ರೆ ಸಗುಣ ಹಿಡ್ಕೊ ಕೂತೀವಿ. ಆ ಸ್ವರೂಪನೂ ಇಲ್ಲ, ಬ್ರಹ್ಮ ವಸ್ತು ಒಂದೇ ಇರೋದು. ಆ ಸ್ವರೂಪಕ್ಕೂ ಸಾಕ್ಷಿ ಇದೆ, ಅದು ಸಾಕ್ಷಿನೂ ಇಲ್ಲ. ಅದರ ಸನ್ನಿಧಾನದಲ್ಲಿ ಬೆಳಗ್ತಿದೆಯಲ್ಲ. ಕಲುಷಿತ ಅಂತಃಕರಣಗಳನ್ನ ಇಟ್ಟುಕೊಂಡು ಆದರೂ ಹಿಂದಿನ ಜನ್ಮದಲ್ಲಿ ಗುರು ಸೇವೆ, ಆಧ್ಯಾತ್ಮದ ಚಿಂತನೆ, ಸ್ವರೂಪ ಜ್ಞಾನದ ಕಡೆಗೆ ಗುರುವಿನ ಸೇವಾ ಮಾಡಿರುವುದರಿಂದ ನಮ್ಮೆಲ್ಲರಿಗೂ ಆ ನಿಷ್ಕಾಮ ಕರ್ಮದ ಫಲದಿಂದ ನಾವು ಎಲ್ಲರೂ ಈ ಒಂದು ಸತ್ಸಂಗದಲ್ಲಿ ಅದೀವಿ. ನಮ್ಮ ಪುಣ್ಯ ಅದು, ಪುಣ್ಯ ದೊಡ್ಡ ಪುಣ್ಯ ಅದು. ಆ ಪುಣ್ಯ ಶ್ರೀಮಂತಿಕೆ ಅದು. ಆ ಪುಣ್ಯದಿಂದ ಶ್ರೀಮಂತಕನ. ಆದ್ರೆ ಇದೇನು ನಿಷ್ಕಾಮ ಕರ್ಮದ ಏನೈತಲ್ಲ, ಪುಣ್ಯ ಇದ್ರು ಸಹಿತ ಅಲ್ಲಿ ಆತ್ಮನ ಜೊತೆಗೆ ಇರ್ತದ, ಅದಕ್ಕೆ ಬಾಧನೆ ಇಲ್ಲ. ಸರ್ವ ಗುರು ವೃಂದಕ್ಕೆ ಮತ್ ಗುರುಗಳು ಅನ್ಲಿಲ್ಲ ಅಂದ್ರೆ ಎಲ್ಲರಿಗೂ ಸಿಟ್ಟು ಬರ್ತೈತಿ. ಮತ್ತೆ ಅದನ್ನ ಅನ್ಬೇಕಾಗೈತಿ. ನಾವು ಏನ್ ಮಾಡಕ್ ಬರಲ್ಲ. ಸರ್ವ ಗುರು ವೃಂದದ ಅವ್ರ ಪಾದಕ್ಕೆ ಶರಣು ಶರಣಾರ್ಥಿ ಅಂದ್ರೆ ಖುಷಿ ಆಗತಿ. ಖುಷಿ ಆಗ್ಬೇಕು, ಆನಂದವಾಗಿರ್ಬೇಕು. ಒಟ್ಟು ಏನೇ ಆಗ್ಲಿ ಆನಂದವಾಗಿರೋದು. ಸರ್ವರಿಗೂ ಶರಣು ಶರಣಾರ್ಥಿ.